ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳ ಧ್ಯಾನದ ಸಮಯವನ್ನು ನೋಡಿಕೊಳ್ಳುವ ಹಾಗೆ, ಅದಕ್ಕಿಂತಲೂ ಮುಂಚೆ ನಮ್ಮ ಕಳೆದ ದಿನದ ಧ್ಯಾನದ ಸಮಯಗಳಲ್ಲಿ ಕೀರ್ತನೆ 4 ಮತ್ತು 5 ಆಧಾರದ ಕೆಲವು ವಚನಗಳ ಆಧಾರದಲ್ಲಿ ಕರೆಯುವಾಗ ಉತ್ತರಿಸುವ ಕರ್ತನೇ ನಮ್ಮ ಪ್ರಾರ್ಥನೆಯನ್ನು ಕೇಳು, ಒಂದು ನಿರ್ದಿಷ್ಟವಾದ ಪ್ರಾರ್ಥನೆ, ಒಂದು ಪ್ರಾತಃ ಕಾಲದ ಪ್ರಾರ್ಥನೆ, ಕರ್ತನ ದಯೆಯು ದೊಡ್ಡ ಗುರಾಣಿಯು ಎಂಬ ಶೀರ್ಷಿಕೆಗಳಲ್ಲಿ ಕೆಲವು ವಚನಗಳ ಆಧಾರದಲ್ಲಿ ಕ್ಲುಪ್ತವಾಗಿ ಧ್ಯಾನದ ಸಮಯವನ್ನು ನೋಡಿಕೊಳ್ಳುತ್ತಾ ಬರುತ್ತಿದ್ದೇವಲ್ಲ. ಈ ದಿನದ ಪ್ರತ್ಯೇಕತೆಯನ್ನು ತಿಳಿಯುವ ಹಾಗೆ ಕರ್ತನನ್ನು ಸಭೆಯಾಗಿ ಕೂಡಿ ಬಂದು ಆರಾಧಿಸಿ ಘನತೆ ಸಲ್ಲಿಸಿ ಸ್ತುತಿಸುವ ಇನ್ನೊಂದು ದಿನ. ಕರ್ತನಿಗೆ ಸ್ತೋತ್ರ ಸಲ್ಲಿಸುವರಾಗೋಣ. ಈ ದಿನದ ವಾಕ್ಯ ಭಾಗವಾಗಿ ನೋಡಿಕೊಳ್ಳುವ ಹಾಗೆ ಕೀರ್ತನೆಗಳಲ್ಲಿ 5ನೇ ಕೀರ್ತನೆಯ 12ನೇ ವಚನವನ್ನು ನೋಡಿಕೊಳ್ಳುವ ಹಾಗೆ, ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು, ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು ಎಂದು ಬರೆದಿದೆ. ಓದಿದ ವಚನ ಭಾಗದಲ್ಲಿ ಗಮನಿಸುವ ಹಾಗೆ ಇಲ್ಲಿ ಕೀರ್ತನಗಾರನು ಆದ ಕಾರಣ ಎಂದು ಪ್ರಾರಂಭಿಸುವುದನ್ನು ಗಮನಿಸುವಾಗ 11ನೇ ವಚನವು ಪ್ರಸ್ತುತಪಡಿಸುತ್ತಿದ್ದು ಕರ್ತನ ಇರುವಿಕೆಯ ಶ್ರೇಷ್ಠತೆಯನ್ನು ವರ್ಣಿಸುವ ಹಾಗೆ ಕಾಣಬರುತ್ತಾ ಇದೆ. ಮುಂದುವರೆದು ಕೀರ್ತನಗಾರನು 3 ವಿಷಯಗಳನ್ನು ಆಧರಿಸಿ ವಿಶ್ವಾಸಿ ಜೀವಿತದ ಶ್ರೇಷ್ಠವಾದ ಸಮಯಗಳನ್ನು ವಿವರಿಸುತ್ತಾ ಇದ್ದಾನೆ. 1, ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. 2, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. 3, ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಇಲ್ಲಿ ಸಂತೋಷ ಪಡುವರು, ಆನಂದ ಧ್ವನಿ ಮಾಡುವರು, ಉಲ್ಲಾಸಗೊಳ್ಳುವರು ಎಂಬ ಪದಗಳು ವಿಶ್ವಾಸಿ ಜೀವಿತದಲ್ಲಿ ಅನುಭವಿಸಬಹುದಾದ ಆಶೀರ್ವಾದಗಳನ್ನು ಮಾತನಾಡುತ್ತಾ ಇವೆಯಷ್ಟೆ. ಈ ಆಶೀರ್ವಾದಗಳನ್ನು ಕಾಣಬೇಕಾದರೆ ಇಲ್ಲಿ ನಂಬಿಕೆಯೂ ಬಹಳ ಪ್ರಾಮುಖ್ಯವಾದುದಾಗಿದೆ. ಕೀರ್ತನಗಾರನು ದೇವರಲ್ಲಿಯೇ ಅಥವಾ ಕರ್ತನಲ್ಲಿಯೇ ಪೂರ್ಣವಾದ ನಂಬಿಕೆ ಹಾಗೂ ಆಶ್ರಯವನ್ನು ಹೊಂದಿರುವವರ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ಅಂದರೆ ದೇವರನ್ನು ನಂಬಿ ಆತನಲ್ಲಿಯೇ ಭರವಸೆ ಬಿಡುವವರು ಸಂತೋಷದಿಂದ ಇರುವವರಾಗುತ್ತಾರೆ. ಉತ್ತಮ ಉದಾಹರಣೆ ಪರಿಶುದ್ಧ ಸತ್ಯವೇದದಲ್ಲಿ ಗಮನಿಸುವ ಹಾಗೆ ಅಬ್ರಹಾಮನು ಆದಿಕಾಂಡ ಪುಸ್ತಕದ 12ನೇ ಅಧ್ಯಾಯದ 1, 2, 3 ವಚನಗಳಲ್ಲಿ ಗಮನಿಸುವ ಹಾಗೆ ಅಬ್ರಹಾಮನ ಕರೆಯುವಿಕೆಯಲ್ಲಿ ತಾನು ದೇವರನ್ನು ನಂಬಿದನು, ಪ್ರಯಾಣ ಹೊರಟನು, ಆಶೀರ್ವದಿಸಲ್ಪಟ್ಟನು, ಸಂತೋಷ ಅನುಭವಿಸಿದನು. ಈ ಸಂತೋಷದಲ್ಲಿ ಇರುವವರನ್ನ ಕರ್ತನು ತಾನೇ ತನ್ನ ರಕ್ಷಣೆಯಲ್ಲಿಯೇ ಕಾಯುತ್ತಾನೆ. ದೇವರ ಹೆಸರನ್ನು ಪ್ರೀತಿಸುವವರು ಕರ್ತನಲ್ಲಿಯೇ ಆನಂದಿಸಲು ಸಾಧ್ಯವಾಗುತ್ತದೆ. ಯಾವಾಗಲೂ ಅವರ ಜೀವಿತ ಕ್ರಮದಲ್ಲಿ ಸಂದರ್ಭಗಳು ಬದಲಾಗಿ ಎದುರಾಗುವಾಗಲೂ ಸಹ ಭಯಕ್ಕಿಂತ ಭರವಸೆಯು ಹಾಗೂ ದುಃಖಕ್ಕಿಂತ ಸಂತೋಷವೂ ಹೆಚ್ಚಾಗುತ್ತದೆ. ಕಾರಣ ಇಲ್ಲಿ ಕಾಣಬರುವಂತಹ ಪ್ರಮುಖವಾದ ಅಂಶ ದೇವರ ಸನ್ನಿಧಿಯೇ ಅವರ ಸುರಕ್ಷತೆ ಮತ್ತು ಅವರ ಸಂತೋಷದ ಮೂಲವಾಗಿರುತ್ತದೆ. ಕರ್ತನಲ್ಲಿ ಶರಣಾಗುವವರಿಗೆ ನಿಜವಾದ ಸಂತೋಷವು ದೇವರಿಂದ ಒದಗಿ ಬರುವ ಕಾಪಾಡಲ್ಪಡುವಿಕೆಯು ಮತ್ತು ಆತನನ್ನು ಪ್ರೀತಿಸುವವರ ಜೀವನದಲ್ಲಿ ಹರ್ಷವೂ ಧೈರ್ಯವೂ ಇರುವಂತವುಗಳಾಗಿವೆ. ನಂಬಿಕೆಯೇ ಈ ವಿಶ್ವಾಸ ಜೀವಿತದಲ್ಲಿ ಆಂತರಿಕ ಆನಂದಕ್ಕೆ ಮಾರ್ಗ ತೋರಿಸುವಂತದ್ದಾಗಿದೆ. 32ನೇ ಕೀರ್ತನೆಯ 7ನೇ ವಚನವನ್ನು ಓದುವಾಗ, ನೀನೇ ನನಗೆ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ, ವಿಮೋಚನಾ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ. ಕೀರ್ತನೆ 29:11, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂಬುದಾಗಿ ಬರೆದಿದೆ. ಹೌದು, ಕರ್ತನ ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.